ಬಡವ್ರ ಬಗ್ರು ಹೋದ್ರು ಏನು ನಮಗೇನು ಅನುಕೂಲ ಇಲ್ಲ ಕಣಪ್ಪ. ಅದು 2,000 ಬತ್ತಿದ್ದು ಅದು ಗೊತ್ತಾಯಿಲ್ಲ ನಮಗೆ. ಮೇಡಮ್, ಸಾಧನ ಸಮಾವೇಶ ಈಗ ಈ ಸ್ವತ್ತು ಅಂತ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಸರ್ಕಾರ ಬಂದು ಡಿ ಸ್ವತ್ತು ಅಂತ ಮಾಡುತ್ತೆ. ಎಲ್ಲ ಮಾಡೋದು ಸರ್ಕಾರ, ಅದನ್ನು ಬದಲಾವಣೆ ಮಾಡಬೇಕಾಗಿರೋದು ಸರ್ಕಾರನೇ. ತಿರ್ಗಾ ಇದು ಈ ಸ್ವತ್ತು ಅಂತ ಮಾಡೋರು ಇನ್ನೊಂದು ಸರ್ಕಾರ ಬಂದು ಡಿ ಸ್ವತ್ತು ಮಾಡ್ತೀವಿ ಅಂತಾರೆ. ಜನಗಳು ಸತ್ತೋಗ್ಬರ್ಬೇಕಾಗುತ್ತೆ. ಹೊರತಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಪೂರಕವಾಗಿರ್ತಕ್ಕಂಥ ಸರ್ಕಾರ ಯಾವ್ದು ಬಂದರೂ ನಾವು ಬೆಂಬಲಿಸ್ತೀವಿ. ನಮಸ್ತೆ ವೀಕ್ಷಕರೇ, ನಾನು ಚೈತ್ರ. ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಬಹಳ ಅದ್ಧೂರಿಯಾಗಿ ಸಾಧನಾ ಸಮಾವೇಶವನ್ನು ಮಾಡಲಾಯಿತು. ಸಾಧನಾ ಸಮಾವೇಶದ ಬಗ್ಗೆ ಜನರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಇದು ಐತಿಹಾಸಿಕ ಸಮಾವೇಶ ನಮ್ಮ ದೃಷ್ಟಿಲಿ. ಇಡೀ ದೇಶಕ್ಕೇ ನಮ್ಮ ಏನು ಕೊಡುಗೆಗಳಿವೆ ಇದು ಕೊಡ್ತಾ ಇದ್ದಾರಲ್ಲ ಫ್ರೀ, ಭಾಗ್ಯ ಜ್ಯೋತಿ, ಭಾಗ್ಯಲಕ್ಷ್ಮಿ, ಶಕ್ತಿ ಯೋಜನೆ, ಇವೆಲ್ಲ ಯೋಜನೆಗಳು ನಮ್ಮಿಂದಲೇ ಪ್ರಾರಂಭ ಆಗಿರೋದು. ಈ ಒಂದು ಇದೇ ಬಹಳಷ್ಟು ಬಡವರಿಗೆ ಒಳ್ಳೆಯದಾಗ್ತಾ ಇದೆ. ಈ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಏನು ಸರ್ಕಾರ ನಡೆಸ್ತಾ ಇದ್ದಾರೋ ಇಡೀ ದೇಶದಲ್ಲಿ ಈ ರೀತಿ ನಡೆಸ್ತಾ ಇಲ್ಲ ಯಾರೂ. ಎಲ್ಲ ಕಡೆ ಇಲ್ಲೆಲ್ಲ ಸಮಸ್ಯೆಗಳಿವೆ, ಆದರೆ ಇಲ್ಲಿಲ್ಲ ನಮ್ಮ ಸರ್ಕಾರದಲ್ಲಿ. ಮುಂದೇನು ನಮ್ಮ ಸರ್ಕಾರ, ಈ ಸರ್ಕಾರನೇ ಬರುತ್ತೆ ಅಂತ ನಮಗೆ ತುಂಬ ಹೋಪ್ ಇದೆ. ಗ್ಯಾರಂಟಿ ಯೋಜನೆ ಬಿಟ್ಟು ಇನ್ನು ಏನೇನು ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅಭಿವೃದ್ಧಿ ಸ್ವಲ್ಪ ಡೆವಲಪ್ಮೆಂಟ್ಸ್ ಇದೆ, ಉದ್ಯೋಗದ್ದಿದೆ, ಯುವಕರು ಉದ್ಯೋಗದ್ದು, ಮತ್ತು ಕೆಲವು ಫ್ಯಾಕ್ಟ್ರೀಸು ಮತ್ತು ಬೇರೆ ಇವೆ ಅಲ್ಲ ರಸ್ತೆ ಅಭಿವೃದ್ಧಿಗಳು ಇವು. ಅದೊಂದು ರೀತಿಲಿ ಚೆನ್ನಾಗಿ ಆದರೆ ಇನ್ನೂ ಡೆವಲಪ್ ಆಗುತ್ತೆ. ಇಲ್ಲಿಗೆ ಏನು ಈಗ ನೀವು ಸಿರಾ ಮತ್ತು ಇಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ಸು ಇಂಪ್ರೂವ್ ಆದರೆ ನಮ್ಮ ಸಿರಾನು ಅದು ಡೆವಲಪ್ ಆಗುತ್ತೆ. ತುಮಕೂರು ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ ಸೆಕೆಂಡ್ ಬೆಂಗಳೂರು ಟೈಪ್ ಇದೆ ತುಮಕೂರು ನಮ್ಮದು. ಇದಕ್ಕೆ ಇಂಪ್ರೂವ್ ಆದಷ್ಟು ನಮ್ಮ ಬೆಂಗಳೂರು ಡೆವಲಪ್ಮೆಂಟೇ ಇದು ಕಂಪ್ಲೀಟು. ನಮ್ಮ ಹೋಮ್ ಮಿನಿಸ್ಟ್ರು ಅಷ್ಟೇ ಡಾಕ್ಟರ್ ಪರಮೇಶ್ವರು ಬಹಳ ಶ್ರಮ ಪಡ್ತಾಯಿದ್ದಾರೆ ಇಲ್ಲಿ ತುಮಕೂರಿಗೋಸ್ಕರ. ಅವ್ರಿಗೂ ನಾವು ಚಿರಋಣಿ ಆಗಿದ್ದೀವಿ. ಮತ್ತು ಸಿದ್ದರಾಮಯ್ಯ ಅವ್ರಿಗೂ ಅಷ್ಟೇ, ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳು ನಾವೆಲ್ಲ. ಒಟ್ಟಿನಲ್ಲಿ ಕಾಂಗ್ರೆಸ್ ಅಭಿಮಾನಿಗಳು. ವರ್ಕ್ ಚೆನ್ನಾಗಿದೆ, ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀತೈತೆ. ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ನಿಮ್ಗೆ ಏನು ಅನಿಸ್ತಿದೆ? ಇಲ್ಲ, ನಾವಂತೂ ಕಾಂಗ್ರೆಸ್ಗೆ ಬರುತ್ತೆ, 100% ಬರುತ್ತೆ. ಹೌದು, ಯಾಕಂದರೆ ಯಾವ ಸರ್ಕಾರದ ಋಣ ತಿಂದಿರ್ತೀವೋ ಅದಕ್ಕೆ ನಮ್ಮ ಖರಾಮಿ ಕೆಲಸ ಮಾಡಬಾರ್ದು. ಈ ರೀತಿ ಎಲ್ಲೋ ಬೇರೆ ಸರ್ಕಾರವನ್ನು ಕೊಟ್ಟಿರಲಿಲ್ಲ. ಈ ರೀತಿ ಡೆವಲಪ್ ಹೋಗ್ತಾ ಇದೆಯಲ್ಲ ಬಹಳಷ್ಟು. ನೋಡಿ, ಬಡವರಿಗೆ ಅಕ್ಕಿ ಇರಬಹುದು, ನಮ್ಮ ಇದಿರಬಹುದು ಅಲ್ವಾ, ಯೋಜನೆಗಳು ಪ್ರತಿಯೊಬ್ಬರು ಶ್ರೀಮಂತರಿಗೂ ತಲುಪ್ತಾ ಇದೆ, ಅದು ಬಡಬಗ್ಗರಿಗೂ ತಲುಪ್ತಾ ಇದೆ. ಆ ಋಣ ತೀರಿಸ್ಬೇಕು, ಗ್ಯಾರಂಟಿ ತೀರಿಸ್ತೀವಿ. ಏನು ಸರ್ಕಾರನಪ್ಪ ಇದು? ಬಡವ್ರ ಬಗ್ರು ಹೋದ್ರು ಏನು ನಮಗೇನು ಅನುಕೂಲ ಇಲ್ಲ ಕಣಪ್ಪ. ಅದು 2,000 ಬತ್ತಿದ್ದು ಅದು ಗೊತ್ತಾಯಿಲ್ಲ ನಮಗೆ. ಇಲ್ಲ, ಬರ್ತಾಯಿಲ್ಲ. ಬರ್ತಾಯಿಲ್ಲ. ಬಡವ್ರ ಬಗ್ಗೆ ಹೆಂಗೆ ಜೀವನ ಮಾಡಬೇಕು? ಎಲ್ಲ ಇದನ್ನು ತಗೊಂಡೋಗಿ ಹತ್ರಕ್ಕೆ ಇಕ್ಬಿಟ್ರು, ರೇಟ್ಗಳೆಲ್ಲ ಜಾಸ್ತಿ ಮಾಡಿದ್ರು. ನಾವು ಜೀವನ ಮಾಡೋದು ಹೆಂಗೆ ಅಲ್ವಾ? ನಾವು ಹೆಂಗೆ ಹೆಣ್ಮಕ್ಳು ದುಡ್ಕೊಂಡು ತಿನ್ನಬೇಕು, ಜೀವನ ಮಾಡಬೇಕು. ಒಂದು ಅಭಿವೃದ್ಧಿ ಇಲ್ಲ, ಒಂದು ಏನಿಲ್ಲ. ಬಡವ್ರ ಬಗ್ರು ಅಂತಂತಾರೆ, ಒಂದು ಸೈಟ್ ಇಲ್ಲ, ಒಂದು ಮನೆಯಲ್ಲಿ. ನಮಗೇನೈತೆ? ಇದ್ರಾಗೆ ಜೀವನ ಮಾಡಬೇಕು ನಾವು, ಇದ್ರಾಗೆ ಜೀವನ ಮಾಡಬೇಕು, ಇದ್ರಾಗೆ ನಾವೆಲ್ಲ ಮಾಡ್ಕೋಬೇಕು. ಏನು ಮಾಡವ್ರಪ್ಪ? ಏನು ಮಾಡಿಲ್ಲ, ಏನು ಮಾಡಿಲ್ಲ. ಅದೇ 2,000 ಕಾಂಗ್ರೆಸ್, ಅದೇ 2,000 ಕೊಟ್ಟವ್ರೆ. 2,000 ಅದ್ರ ಬದಲು ಬಡ ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿದ್ರೆ ಎಷ್ಟೋ ಉದ್ಧಾರ ಆಗೋರು ಅಲ್ವಾ? ಏನೂ ಇಲ್ಲ. ಈಗ ಇರೋರ್ಗೂ 2,000 ಹಾಕ್ತವ್ರೆ, ಇಲ್ದವ್ರಿಗೂ 2,000 ಹಾಕ್ತವ್ರೆ. ಏನಕ್ಕಪ್ಪ ಫ್ರೀ? ಏನಕ್ಕೆ ಬಸ್ಸು? ಏನು ಬೇಕಿರಲಿಲ್ಲ ನಮ್ಗೆ. ಯೋಜನೆಗಳು ಏನೈತಪ್ಪ? ಏನೈತೆ ಉಪಯೋಗ ನಮಗೆ ಅಲ್ವಾ? ಫ್ರೀ ಬಸ್ಸೇ ಬೇಡ ನಮಗೆ. ಏನಕ್ಕೆ? ಇರೋರು ಹೋಗ್ತಾರೆ, ಇಲ್ದವರು ಹೋಗ್ತಾರೆ ಅಲ್ವಾ? ಅವರು ಸಮಾನತೆಯಾಗಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಸರಿ, ಒಪ್ಕೊಂಡು ಸಮಾನತೆಯಾಗಿ ಕೊಟ್ಟವ್ರೆ. ಬಡವ್ರು ಹೋಗ್ತಾವ್ರಲ್ಲ. ಏನು ಮಾಡಬೇಕು? ಮುಂದೆ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಬರಬೇಕಾ ಬೇಡವಾ ನಿಮ್ಮ ಪ್ರಕಾರ? ಅದು ದೇವರು ಇದು, ನಮ್ದೇನಲ್ಲ. ಇನ್ನು 2 ವರ್ಷ ಇದೆ ಕಾಂಗ್ರೆಸ್. ಹೌದು, ಇನ್ನೂ 2 ವರ್ಷ ಐತೆ. ಇನ್ನು ಏನೇನು ಅಭಿವೃದ್ಧಿ ಮಾಡಬೇಕು? ಏನು ಅಭಿವೃದ್ಧಿ ಮಾಡ್ತಾರಪ್ಪ ಅವರು? ಅದೇ ಮಾಡಬೇಕು ಅಂತ ಕೇಳ್ತೀರಾ?
ಏನು ಮಾಡಬೇಕು ಅದೇ ಮನೆ ಮಠ ಇಲ್ದವ್ರಿಗೆ ಒಂದು ಎಂಥದಾರ ಒಂದು ಮನೆ ಮಾಡಿಕೊಟ್ರೆ ಇಲ್ಲ ಒಂದಿಷ್ಟು ಸೈಟ್ ಕೊಟ್ಟರೆ ನಾವೂ ಅವ್ರ ಹೆಸ್ರು ಹೇಳ್ಕೊಂಡು ಮಾಡ್ಬೋದು. ಇನ್ನು ಬಡವರಾಗೆ ಇನ್ನೂ ಹೋಗ್ತಾನೆ ಹೊರತು ಶ್ರೀಮಂತರು ಮೇಲಕ್ಕೆ ಹೋಗ್ತಾವ್ರೆ, ಬಡವರು ಇನ್ನೂ ನೆಲಕ್ಕೆ ಹೋಗೇ ಬಿಟ್ಟವ್ರೆ. ಏನು ಮಾಡೋರಪ್ಪ, ನಾವು ಇವತ್ತು ಇದ್ರಾಗೆ ಜೀವನ ಮಾಡಬೇಕು, ಬಾಡಿಗೆ ಕಟ್ಕೊಂಡು ನಾವು ಜೀವನ ಮಾಡ್ತಾ ಇರೋದು. ಮೇಡಮ್ ಸಾಧನ ಸಮಾವೇಶ ಈಗ ಈ ಸ್ವತ್ತು ಅಂತ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಸರ್ಕಾರ ಬಂದು ಡಿ ಸ್ವತ್ತು ಅಂತ ಮಾಡುತ್ತೆ. ಎಲ್ಲ ಮಾಡೋ ಸರ್ಕಾರ, ಅದನ್ನು ಬದಲಾವಣೆ ಮಾಡಬೇಕಾಗಿರೋದು ಸರ್ಕಾರನೇ. ತಿರ್ಗಾ ಇದು ಈ ಸ್ವತ್ತು ಅಂತ ಮಾಡೋರು ಇನ್ನೊಂದು ಸರ್ಕಾರ ಬಂದು ಡಿ ಸ್ವತ್ತು ಮಾಡಿಸಿ ಅಂತಾರೆ, ಜನಗಳು ಸತ್ತೋಗ್ಬಿಡ್ಬೇಕಾಗುತ್ತೆ. ಹಂಗಾಗಿ ಯಾವ ಸರ್ಕಾರದಲ್ಲಿ ಒಂದೇ ರೂಲ್ಸು ಒಂದು ದೇಶದಲ್ಲಿ ರೂಲ್ಸ್ ಇರುತ್ತೋ ಅವಾಗ ಮಾತ್ರ ಸಾಧ್ಯ. ಒಂದು ಸರ್ಕಾರ ಬಂದಾಗ ಇನ್ನೊಂದು ಥರ ರೂಲ್ಸು, ಇನ್ನೊಂದು ಥರ ಜನಗಳು ಅವ್ರ ರೂಲ್ಸ್ ಫಾಲೋ ಮಾಡಿನೇ ಸತ್ತೋಗ್ಬೇಕಾಗುತ್ತೆ. ರೈತರುಗಳು ಒಂದು ಸಲ ಒಂದಿದ್ದು ರೂಲ್ ಇದ್ದಿದ್ದು ಇವತ್ತು ಬೆಳಗ್ಗೆ ಇರಲ್ಲ. ಸರ್ಕಾರ ಬಂದಾಗ ಒಂದು ಕರೆಕ್ಟು ಅಂತಾರೆ, BJP ಬಂದಾಗ ಒಂದು ಕರೆಕ್ಟು ಅಂತಾರೆ. ಯಾವುದು ಜನ ಫಾಲೋ ಮಾಡಬೇಕು? ಈಗ ಮುನ್ಸಿಪಲಲ್ಲಿ PID ಅಂತ ಇತ್ತು ಫಸ್ಟು, ಈ ಸ್ವತ್ತು ಮಾಡಿರೋ. ಈಗ ತಿರ್ಗಿ ಇನ್ನೊಂದು ಸರ್ಕಾರ ಬಂದು ಈ ಸ್ವತ್ತು ಮಾಡಬೇಡಿ ಡಿ ಸ್ವತ್ತು ಮಾಡಿ ಅಂತಾರೆ. ಅವಾಗ ಏನು ಮಾಡ್ಬೇಕು ಜನ? ಚೇಂಜ್ ಮಾಡಬಾರ್ದು, ಒಂದು ರೂಲ್ಸ್ ಇರಬೇಕು. ಹಂಗಾಗಿ ಜನ ಬರೀ ಸರ್ಕಾರ ಹೇಳೋ ರೂಲ್ಸ್ ಫಾಲೋ ಮಾಡಿ ಸಾಕಾಗಿದೆ. ಯಾವ್ದಾದ್ರು ಒಂದು ರೂಲ್ ಇರಬೇಕು. ಜನಗಳಿಗೆ ಟ್ಯಾಕ್ಸ್ ಕಟ್ಟಿ ಸತ್ತೋಗಿದ್ದಾರೆ. ಹಂಗಾಗಿ ಈ ಸಾಧನ ಸಮಾವೇಶ ಅಂದರೆ ಒಂದು ರೂಲ್ ಮಾಡಬೇಕಾಗಿತ್ತು. ಈ ಸ್ವತ್ತಿಂದ ಮಾಡಿ ಜನಗಳಿಗೆ ಭಾಳ ತೊಂದರೆ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಉಪಯೋಗ ಆಗ್ತಿದೆಯಾ ಮೇಡಮ್? ಒಂದು ಥರದಲ್ಲಿ ಉಪಯೋಗನೂ ಇದೆ, ಇನ್ನೊಂದು ಥರದಲ್ಲಿ ಅನಾನುಕೂಲನೂ ಇದೆ. ಈಗ ಏನಾದ್ರು ಉಪಯೋಗ ಹೇಳೋದಂತಾರೆ ಎಷ್ಟೊಂದು ಫ್ರೀ ಕೊಟ್ಟಿದ್ದಾರೆ, ಕೆಲವೊಂದು ಬಡವರಿಗೆ ಅದು ಅನುಕೂಲ ಆಗಿದೆ. ಆಮೇಲೆ ಈಗ ಚಾಪಾಕಾಗದ ಫಸ್ಟ್ ಅಫಿಡೇವಿಟ್ ಮಾಡೋಕ್ಕೆ 20 ರೂಪಾಯಿ ಇತ್ತು, ಇವತ್ತು 100 ರೂಪಾಯಿ ಆಗಿದೆ. ಅದು ಲಾಸು. ಈಗ 20 ರೂಪಾಯಿ 100 ರೂಪಾಯಿ ಮಾಡೋ ಬದಲು ಒಂದು 50 ರೂಪಾಯಿ ಮಾಡಿದರೆ ಅಲ್ಲೂ ಒಂದು ಸಸ್ಟೈನ್ ಆಗ್ತಿತ್ತು. ಈಗ 100 ರೂಪಾಯಿ ಮಾಡಿದ್ದಾರೆ, 20 ರೂಪಾಯಿ ಕೊಡೋದಾಗೆ. ಅವಾಗ ಆ ರೀತಿ ಎಲ್ಲ ಮಾಡಿದ್ದಾರೆ. ಹಾಗೆ ಟ್ಯಾಕ್ಸ್ ತುಂಬ ಜಾಸ್ತಿ ಮಾಡಿದ್ರೆ ಫ್ರೀ ಕೊಡೋದ್ರಿಂದ ಅದರಿಂದ ಏನು ಬೆನಿಫಿಟ್ ಇಲ್ಲ. ಇಬ್ಬರು ಸಮತೋಲನವಾಗಿ ನೋಡಿದ್ರೆ ಆವಾಗ ಒಂದು ಸರ್ಕಾರ ಗುಡ್ ಅಂತ ಹೇಳ್ಬೋದು. ಒಬ್ರಿಗೆ ತುಂಬ ಅನುಕೂಲ ಮಾಡಿಕೊಟ್ಟು ಇನ್ನೊಬ್ರಿಗೆ ಎಲ್ಲ ಕಿತ್ಕೊಂಡ್ಬಿಟ್ರೆ ಅದು ಸಮತೋಲನ ಅಲ್ಲ ಅನಿಸುತ್ತೆ. ಅನುಕೂಲ ಮಾಡಬೇಕು ಮೇಡಮ್. ಈಗ ನಿಮ್ಮ ಹತ್ರ 100 ರೂಪಾಯಿ ಕಿತ್ಕೊಂಡ್ಬಿಟ್ಟು ನಾನು ಅವ್ರಿಗೆ 80 ರೂಪಾಯಿ ಕೊಡ್ತೀನಿ, ಅದು ಮೋಸ. ನಿಮ್ಮ ಹತ್ರ ಒಂದು 30 ರೂಪಾಯಿ ಕಿತ್ಕೊಂಡು ಅವ್ರಿಗೊಂದು 20 ರೂಪಾಯಿ ಕೊಡ್ತೀನಿ ಅಂತ ಕರೆಕ್ಟು. ಮೇಡಮ್ ಅಭಿವೃದ್ಧಿ ಇನ್ನೂ ಏನು ಮಾಡಬೇಕು ಅಂದರೆ ನೋಡಿ, ರಸ್ತೆ ಕಾಂಕ್ರೀಟ್ ರೋಡ್ ಮಾಡ್ತಿದ್ದಾರೆ, ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕು. ಟಾರ್ ರೋಡ್ ಹಾಕ್ತಾರೆ, ತಿರ್ಗಾ ಕಿತ್ತೋಗ್ಬಿಡುತ್ತೆ. ಯಾವುದೇ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇರಬೇಕು. ಇವ್ರು ಏನು ಮಾಡ್ತಾರೆ, ಅರ್ಧಬರ್ಧ ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್ ಬರಬೇಕು. ಒಂದು ರಸ್ತೆ ಮಾಡ್ತಾರೆ, ತಿರ್ಗಾ 3 ತಿಂಗಳಾದಮೇಲೆ ಅದೇ ರಸ್ತೆ ತಿರ್ಗಾ ಇನ್ನೊಂದ್ಸಲಿ ಮಾಡ್ತಾರೆ, ದುಡ್ಡು ನಮ್ಮದೇ. ಇಂಥವೆಲ್ಲ ಮಾಡಬೇಕು. ಕಾಂಗ್ರೆಸ್ ಸರ್ಕಾರ ನಡೆಸ್ತಿದೆ, ಇನ್ನೂ 2 ವರ್ಷ ಇದೆ. ಸರಿನಾ? ಇನ್ನು ಏನೇನೆಲ್ಲ ಅಭಿವೃದ್ಧಿ ಮಾಡಬೇಕು? ಮೇಡಮ್ ಅಭಿವೃದ್ಧಿ ಅಂದರೆ ಈಗ ಎಷ್ಟೊಂದು ಕೆರೆಗಳು ಹೂಳೆ ಎತ್ತಿಲ್ಲ, ಎಷ್ಟೊಂದು ವರ್ಷಗಳು ಆಗ್ಬಿಟ್ಟಿದೆ. ಹೂಳೆತ್ತಬೇಕು, ಸ್ಟೋರೇಜ್ ಆಫ್ ವಾಟರು ಮಾಡಬೇಕು. ಆಮೇಲೆ ಕೆರೆ ಒತ್ತುವರಿಗಳು ಎಷ್ಟೊಂದು ಜನ ಮಾಡಿದ್ದಾರೆ, ಸುಮ್ಮನೆ ಅವ್ರಿಗೆ ಕಾಟಾಚಾರಕ್ಕೆ ಬಂದಂಗೆ ಮಾಡ್ತಾರೆ. ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಮಾಡಬೇಕು ಕೆರೆಗಳ್ದು. ಬರೀ ನೀರು ಬಂದಾಗ ಏನಾಗುತ್ತೆ, ಓವರ್ಫ್ಲೋ ಆಗುತ್ತೆ, ತಿರ್ಗಾ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಎಲ್ಲ ಲೇಔಟ್ ಅಪ್ರೂವಲ್ ಕೊಡ್ತಾರೆ, ಚರಂಡಿ ನೀರಲ್ಲ, ಟಾರೆ ಇರಲ್ಲ, ಅಪ್ರೂವಲ್ ಕೊಡ್ತಾರೆ. ಇಂಥವೆಲ್ಲ ಆಗಬೇಕು. ಇಂಥವನ್ನ ಅಧಿಕಾರಿಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು, ಅವ್ರು ಕರೆಕ್ಟಾಗಿ ಮಾಡಿದಾರಾ ಇಲ್ವಾ ಅಂತ. ಈಗ ಅಧಿಕಾರಿ ತಪ್ಪು ಮಾಡ್ತಾರೆ, ಅವ್ರ ಮೇಲೆ ನಾವು ಕಂಪ್ಲೇಂಟೇ ಕೊಡೋಂಗಿಲ್ಲ, ಮೇಲಧಿಕಾರಿಗಳಿಗೆ ಹೋಗ್ಬೇಕು. ಅದೊಂದು ಕಾನೂನು ಬರಬೇಕು. ಮೇಡಮ್ ಯಾವುದೇ ಸರ್ಕಾರ ಇರಲಿ, ಬಟ್ ಜನಗಳಿಗೆ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತ ಸರ್ಕಾರ ಬರಬೇಕು. ಅದು ಯಾವುದೇ ಬರಲಿ, ಹೌದು ಯಾವುದೇ ಬರಲಿ, ಜನಗಳ ದುಡ್ಡನ್ನು ಕರೆಕ್ಟಾಗಿ ಖರ್ಚು ಮಾಡಿ ಅಧಿಕಾರಿಗಳ್ನ ತಪ್ಪು ಮಾಡೋದನ್ನ ತಡಬೇಕು. ಅವ್ರ ಮೇಲೆ ಕಂಪ್ಲೇಂಟ್ ಆಗಂಗೆ ಮಾಡಬೇಕು. ಬರೀ ನಾವು ಒಬ್ಬ ಅರ್ಜಿ ಅಧಿಕಾರಿ ತಪ್ಪು ಮಾಡಿದೆ, ಇನ್ನೊಂದು ಮೇಲಧಿಕಾರಿ ಕಂಪ್ಲೇಂಟ್ ಕೊಡ್ತೀವಿ, ಅದಾಗಬಾರ್ದು. ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡಬೇಕು. ಹಂಗಾಗಬೇಕು. ಈಗ ಸರ್ಕಾರ 3 ವರ್ಷ ಸಾಧನ ಸಮಾವೇಶ ಮಾಡೋದು ತಪ್ಪಲ್ಲ, ಮಾಡಿದ್ದಾರೆ. ಬಟ್ ಮಾಡೋದ್ರ ಮಧ್ಯೆ ಒಂದಿಷ್ಟೆಲ್ಲ ಸಾರ್ವಜನಿಕ ತೊಂದರೆ ಆಗಿದೆ. ನೆನೆ ಎಲ್ಲ ಬಸ್ಗಳು ಮತ್ತು ಬಂದಿರತಕ್ಕಂಥ ಜನ ವ್ಯವಸ್ಥೆ, ಟ್ರಾಫಿಕ್ಕು ಒಂದಿಷ್ಟು ಸಮಸ್ಯೆ ಆಗಿದೆ. ಸಾಧನೆ ಮಾಡೋ ವಿಚಾರವಾಗಿ ನಾವೊಂದು ಕಡೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರದ ಬಗ್ಗೆ ಬೇಜಾರಿದೆ. ನಾವೆಲ್ಲರೂ ಕೂಡ ಕಾಂಗ್ರೆಸ್ ಬೆಂಬಲಿಸಿ ಮತ ನೀಡಿರೋದು. ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರದ ಆಡಳಿತದ ವಿರುದ್ಧ ಸರಿಯಾದ ರೀತಿಯಲ್ಲಿ ಧ್ವನಿ ಎತ್ತುತ್ತಿಲ್ಲ, ಪ್ರತಿಭಟನೆಗಳಾಗ್ತಿಲ್ಲ, ಅವ್ರನ್ನ ಟೀಕೆ ಮಾಡುವಂಥ ಕೆಲಸಗಳು ರಾಜ್ಯ ಸರ್ಕಾರ ಮಾಡ್ತಿಲ್ಲ. ಎಲ್ಲ ಒಂದು ಕಡೆ ಅವ್ರಿಗೂ ವ್ಯತ್ಯಾಸ ಏನೂ ಇಲ್ಲ ಅನ್ನೋ ಥರ, ಇಬ್ಬರು ಒಂದೇ ಅನ್ನೋ ಥರ ನಡ್ಕೊತಾ ಇದೆ ಸರ್ಕಾರ ಅಂತಕ್ಕಂಥದ್ದು ಒಂದಿಷ್ಟು ಭಾವನೆಗಳಿದೆ ನಂದು. ಗ್ಯಾರಂಟಿ ಯೋಜನೆಗಳು ಇದ್ದಾವೆ, ಸೊ ಅದು ನಿಮಗೆ ಎಷ್ಟು ಅನುಕೂಲ ಆಗಿದೆ? ಅನುಕೂಲ, ತುಂಬ ಅನುಕೂಲ ಆಗಿದೆ. ಗ್ಯಾರಂಟಿ ನೋಡಿ ಯಾರಿಗೆ ತಲುಪಬೇಕೋ ತಲುಪ್ತಿದೆ. ಅದು ಈಗ ಉಚಿತ ಬಸ್ ಇರ್ಬೋದು, ಮತ್ತು ಏನು ಹೌದು ಪ್ರತಿಯೊಂದು ವಿದ್ಯುತ್ ಇರ್ಬೋದು, ಅದೆಲ್ಲ ಯಾರಿಗೆ ತಲುಪಬೇಕೋ ತಲುಪ್ತಿದೆ. ಎಲ್ಲೋ ಒಂದು ಕಡೆ ಬೇರೆ ರೀತಿಯಲ್ಲಿ ತಲುಪೋರು ನೇರವಾಗಿ ಅವ್ರಿಗೆ ಏನು ಬೇಕೋ ಅವ್ರಿಗೆ ಅಕೌಂಟ್ಗೆ ಹೋಗ್ತಿದೆ. ಅದರಲ್ಲಿ ಕರೆಕ್ಟಾಗಿದೆ ಅದು.
ಅದು ಪಾಸ್ ಆಗಿದೆ. ಹಾಗಾಗಿನೇ ಹಲವಾರು ರಾಜ್ಯಗಳು ಇದು ನೋಡಿ ಇವತ್ತು ತಮಿಳ್ನಾಡಲ್ಲಿ ಘೋಷಣೆ ಮಾಡಿದ್ರು ಫ್ರೀ ವಿದ್ಯುತ್ ಯೋಜನೆ. ಇದು ವಿಜಯ್ ಅವರು ಮತ್ತು BJP ಸರ್ಕಾರನೂ ಕೂಡ ಕೇಂದ್ರ ಸರ್ಕಾರನೂ ಕೂಡ ಇದನ್ನು ಗ್ಯಾರಂಟಿ ವಿಚಾರಗಳನ್ನ ಇಟ್ಕೊಂಡು ಬೇರೆ ರಾಜ್ಯಗಳು ಕೂಡ ಇದನ್ನು ಪ್ರಯೋಗ ಮಾಡಿದ್ದಾರೆ. ಸಕ್ಸಸ್ ಆಗಿದ್ದಾರೆ ಆ ವಿಚಾರದಲ್ಲಿ, ಏನು ಎಡಮಾತಿಲ್ಲ. ಓಕೆ, ಈ ಯೋಜನೆಗಳನ್ನು ಬಿಟ್ಟು ಇನ್ನು ಏನೇನೆಲ್ಲ ಅಭಿವೃದ್ಧಿ ಮಾಡಬೇಕು? ಇನ್ನೂ 2 ವರ್ಷ ಇದೆ ನಮ್ಮ ಸರ್ಕಾರ. ಅಭಿವೃದ್ಧಿ ಅಂತಂದರೆ ನೋಡಿ, ಇನ್ನೇನು ಊರಲ್ಲಿ ರೋಡು, ಟಾರು, ರಸ್ತೆ, ಚರಂಡಿ ಇವೇನೆ. ಇನ್ನೇನಿರುತ್ತೆ ಬೇರೆ ಅಭಿವೃದ್ಧಿಗಳು ಅಂದರೆ? ಇಲ್ಲಿ ಎಕ್ಸ್ಪೆಷಲಿ ತುಮಕೂರಲ್ಲಿ ಏನೂ ಆಗಿಲ್ಲ. ಎಲ್ಲ ಹಳ್ಳಗುಂಡಿ ತುಂಬ್ಕೊಂಡಿದೆ, ಧೂಳು, ರಸ್ತೆಗಳು ಒಂದು ಸರಿ ಇಲ್ಲ, ಎಲ್ಲ ಆಕ್ಸಿಡೆಂಟ್ ಆಗ್ತಿದೆ, ತುಂಬ ಅಧ್ವಾನ ಇದೆ. ತುಮಕೂರು ನಗರ ಅಂತ ಇದು ಯಾವುದೋ ಪುಟ್ಟಹಳ್ಳಿ ಅಷ್ಟೇ. ಇದು ನಗರ ಮಹಾನಗರ ಪಾಲಿಕೆ ಅಂದರೆ ತುಮಕೂರು ನೋಡಿ, ಇದೊಂದು ಯಾವುದೋ ಒಂದು ಪುಟ್ಟಹಳ್ಳಿ ಅಷ್ಟೇ. ಇದು ಸುತ್ತಾಡ್ಕೊಂಬರ್ಬೋದು, 2 ಅವರ ಸುತ್ತಾಡ್ಕೊಂಬರ್ಬೋದು. ತುಮಕೂರು ಜಿಲ್ಲೆ ಅದೇ ಅಂತ ದೊಡ್ಡದಲ್ಲ. ಇದನ್ನೇ ಅಭಿವೃದ್ಧಿ ಮಾಡೋಕ್ಕೆ ತಿನ್ಕಾಡ್ತಿದ್ದಾರೆ ಅಂತಂದರೆ ಇದು ಕೈಗನ್ನಡಿ ಅಂತ ನಾನು ಅಂದ್ಕೊಂತೀನಿ. ತುಮಕೂರು ಜಿಲ್ಲೆ ಕಾಂಗ್ರೆಸ್ ಸರ್ಕಾರ ನಡೆಸ್ತಿರೋದು ಎಷ್ಟು ನಿಮಗೆ ತೃಪ್ತಿ ತಂದಿದೆ? ತೃಪ್ತಿ ಇದೆ. 5ರಲ್ಲಿ ಒಂದು 3 ತೃಪ್ತಿ ಇದೆ. 3 ತೃಪ್ತಿ ಇದೆ. ಬಟ್ BJPಗೆ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ. ಹಿಂದಿನ ಸರ್ಕಾರದಲ್ಲಿ ಹೋಲಿಸ್ಕೊಂಡ್ರೆ ಈ ಕೋಮುವಾದ ಇವೆಲ್ಲ ಒಂದಿಷ್ಟೆಲ್ಲ ಮಟ್ಟ ಹಾಕಿದ್ದಾರೆ, ಅವೆಲ್ಲ ಆ ಥರದ್ದಿಲ್ಲ. ಬಟ್ ಎಲ್ಲ ಒಂದು ಕಡೆ BJP ಏನು ಬಡಾಯಿ ಕೊಚ್ಕೊಂತಿದೆಯಲ್ಲ, ಕೇಂದ್ರ ಸರ್ಕಾರ ಸುಳ್ಳು ಭರವಸೆಗಳನ್ನ ಕೊಡ್ತಿದೆಯಲ್ಲ. ಆಮೇಲೆ ನೋಡಿ, ಮೊನ್ನೆ ಮೋದಿ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೊಡೋಗ್ತಾರೆ. ಇವನ್ನೆಲ್ಲ ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದ್ದು ಅದನ್ನು ಟೀಕೆ ಮಾಡೋಕ್ಕೆ ಎಲ್ಲ ಅಸಮರ್ಥರಾಗಿದ್ದಾರೆ. ಅದನ್ನೆಲ್ಲ ಒಂದು ಕಡೆ ಟೀಕೆ ಮಾಡೋದು ಮತ್ತು ಅದ್ರ ಬಗ್ಗೆ ಧ್ವನಿ ಮಾಡೋದು ಮತ್ತು ಪ್ರಚಾರ ಮಾಡೋದನ್ನು ಎಲ್ಲ ಒಂದು ಕಡೆ ಕಡಿಮೆ ಮಾಡಿದ್ದಾರೆ. ಅದು ನೋಡ್ಕೊಂಡ್ರೆ ಇಬ್ರಿಗೂ ಏನು ವ್ಯತ್ಯಾಸ ಇಲ್ಲ ಅಂತಕ್ಕಂಥ ನಂಬವನ್ನ ಇತ್ತೀಚೆಗೆ ಮೂಡ್ತಾ ಇದೆ ಕಾಂಗ್ರೆಸ್ ವಿಚಾರದಲ್ಲಿ. 2028ಕ್ಕೆ ಈ ಸರ್ಕಾರ ಬರಬೇಕಾ? ಬಂದರೆ ಒಳ್ಳೆಯದು, ಏನು ತೊಂದರೆ ಆಗಿಲ್ಲ. ಜನಕ್ಕೆ ಏನು ತೊಂದರೆ ಆಗಿಲ್ಲ. ಈ ಗ್ಯಾರಂಟಿ ವಿಚಾರದಲ್ಲಿ ಒಂದಿಷ್ಟೆಲ್ಲ ಏನೋ ಗೊಂದಲಗಳು ಎದುರಿಸ್ತಾ ಇದ್ದಾರೆ. ಗ್ಯಾರಂಟಿಗಳು ತಲುಪ್ತಿರೋದೇ ಬಡವ್ರಿಗೆ. ಈಗ ಬಸ್ಗೆ ಯಾರು ಹೋಗ್ತಾರೆ? ಬಸ್ಗೆ ಶ್ರೀಮಂತರು ಹೋಗ್ತಾರಾ? ಫ್ರೀ ವಿದ್ಯುತ್ ಯಾರು ಕಟ್ಟೋದು? 200 ಯೂನಿಟ್ ಏನೋ ಇದೆಯಲ್ಲ, 200 ಯೂನಿಟ್ ಬಳಸೋರೆ ಬಡವರೇ ತಾನೆ. ಯಾರು ತಲುಪಬೇಕು ಅವ್ರು ತಲುಪ್ತಿದೆ. ಬಟ್ ಅದರಲ್ಲಿ ಒಂದಿಷ್ಟು ನಮಗೆ ತೊಂದರೆ ಆಗಿದ್ದು SC ST ಫಂಡ್ಗಳನ್ನ ಅದಕ್ಕೆ ಬಳಸ್ಕೊಂಡ್ರು ಲಾಸ್ಟ್ ಇದರಲ್ಲಿ. ಅದೆಲ್ಲ ಒಂದಿಷ್ಟು ಈ ಸರಿ ಬದಲಾವಣೆ ಆಗಿದೆ. ಬದಲಾವಣೆ ಸ್ವಲ್ಪ ಕಡಿಮೆ ಬಳಸ್ಕೊಂಡಿದ್ದಾರೆ. ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಬೇಕು. ಮೇಡಮ್ ಅವರೇ, ನಾನು ಡ್ಯಾಗರಹಳ್ಳಿ ವಿರೂಪಾಕ್ಷ ಅಂತ ಹೇಳಿ, ಶಿರಾ ತಾಲೂಕು ಕುಗ್ರಾಮ ನಮ್ಮದು. ಹೇಳಿ ಏನಾಗಬೇಕು? ಓಕೆ, ಈಗ ಕಾಂಗ್ರೆಸ್ ಸರ್ಕಾರ 3 ವರ್ಷ ತುಂಬಿದೆ, ಇನ್ನೂ 2 ವರ್ಷ ಇದೆ. ಸೊ ಏನೇನೆಲ್ಲ ಅಭಿವೃದ್ಧಿ ಮಾಡಬೇಕು? ಈಗ ಮಾಡಿರೋ ತೃಪ್ತಿ ತಂದಿದೆಯಾ ನಿಮಗೆ? ನಮಗೆ ಈಗ ಅಭಿವೃದ್ಧಿ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಮನುಷ್ಯ ಘನತೆಯಿಂದ ಬದುಕೋದಕ್ಕೆ ಅವಕಾಶ ಕಲ್ಪಿಸಿಬಿಟ್ರೆ ಸಾಕು. ಈಗ ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಆರ್ಥಿಕ ಹಿಂಜರಿತ ಇದೆಯಲ್ಲ, ಕೇಂದ್ರ ಸರ್ಕಾರದ ದುರಾಡಳಿತ, ಮೋದಿ ಬಂಡವಾಳಶಾಹಿಗಳು ಇವರೆಲ್ಲ ಈ ದೇಶನ ಮಾರಿಬಿಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಕನಿಷ್ಠ ಈ ಬಡವರು ಬದುಕೋದಕ್ಕೆ ಒಂದು ಘನತೆ ಇರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಅದರ ಮಹತ್ವ ಭಾಳಷ್ಟು ಜನಕ್ಕೆ ಅರ್ಥ ಆಗ್ತಿಲ್ಲ. ಅಂದರೆ ಈ ಪ್ರಬಲ ಜಾತಿಗಳು ಅವನ್ನ ಆಡ್ಕೊತ ಇದ್ದಾರೆ. BJPನವರು ಮತ್ತು ಇತರ ಪಕ್ಷದವರು ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ. ಈ ಬಿಟ್ಟಿ ಭಾಗ್ಯ ಅಂತ ಹೇಳೋವಂಥ ಜನಗಳನ್ನ ಯಾಕೆ ಅಂದರೆ ಇದು ಈ ಆರ್ಥಿಕತೆ ಇರುತ್ತಲ್ಲ, ಅದರ ಮರುಪೂರ್ಣ ವ್ಯವಸ್ಥೆ ಇದು. ಹಂಗಾಗಿ ಜನಗಳಿಗೆ ಕೊಳ್ಳೋ ಶಕ್ತಿಯನ್ನು ಸರ್ಕಾರ ಕೊಡ್ತಾ ಇದೆ, ಅದು ತಪ್ಪಲ್ಲ. ಹಾಗಾಗಿ ಕಾಂಗ್ರೆಸ್ಸು ಏನೋ ಅಭಿವೃದ್ಧಿ ಮಾಡದೇ ಇದ್ದರು ಇನ್ನೂ 2 ವರ್ಷ ಈ ಗ್ಯಾರಂಟಿಗಳನ್ನ, ಅಂದರೆ ಈ ಸಣ್ಣ ಪುಟ್ಟ ಬಡವರಿಗೆ ತಲುಪುವಂಥ ಗ್ಯಾರಂಟಿಗಳನ್ನ ಕೊಟ್ಟರೆ ಅಷ್ಟು ಸಾಕು, ಬದುಕೊಂಡ್ರೆ ಸಾಕು ಅನ್ನೋಂಗಾಗ್ಬಿಟ್ಟಿದೆ ಈ ದೇಶದಲ್ಲಿ. ಈಗ ನೀವು ಸ್ವಲ್ಪ ದಿನ ಹೋದರೆ ಇವನು ಯಾರೋ ಈ ಕೇಂದ್ರ ಸರ್ಕಾರದವನು ಎಲ್ಲ ಮಾರ್ಕೊಂಡು ಹೊರಟೋಗ್ಬಿಡ್ತಾನೆ. ನೆಮ್ಮದಿಯಾಗಿ ಬದುಕೋದಕ್ಕೆ ಕರ್ನಾಟಕದ ಜನಕ್ಕೆ ಕಾಂಗ್ರೆಸ್ ಸರ್ಕಾರ ಒಳ್ಳೆಯದು. ಕಾಂಗ್ರೆಸ್ ಯೋಜನೆಗಳನ್ನು ಬಿಟ್ಟು ಇನ್ನೂ ಏನೇನು ಅಭಿವೃದ್ಧಿ ಮಾಡಬೇಕು? ನಾನು ಹೇಳಿದ್ನಲ್ಲ, ಅಭಿವೃದ್ಧಿ ಏನು ಬೇಡ, ಮಾನವ ಘನತೆಯಿಂದ ಬದುಕೋದಕ್ಕೆ ಒಂದಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕದ ಮಟ್ಟಿಗೆ ಅಷ್ಟು ಸಾಕು. ಸಾಕು. ಈಗ 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಬರಬೇಕಂತ ಅಂತೀರಾ? ಏನಂತ ಹೇಳ್ತೀರಾ? ನಾನು ಕಾಂಗ್ರೆಸ್ ಪಕ್ಷದವನಲ್ಲ. BJP ಹೊರತಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಪೂರಕವಾಗಿರ್ತಕ್ಕಂಥ ಸರ್ಕಾರ ಯಾವುದು ಬಂದ್ರೂ ನಾವು ಬೆಂಬಲಿಸ್ತೀವಿ. ಮಾಡಿದ್ದಾರೆ, 100ಕ್ಕೆ 70% ಮಾಡಿದ್ದಾರೆ. ಎಲ್ಲ ರೀತಿ ಅಭಿವೃದ್ಧಿ ಮಾಡಿದ್ದಾರೆ, ಅದ್ರಾಗೇನು ಅನುಮಾನ ಇಲ್ಲ. ಬಡವರು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೆ. ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯ ಸರ್ಕಾರ
ನೆಮ್ಮದಿ ಅಂತ ಹೇಳ್ತಾರೆ ಎಲ್ಲ. ನಮ್ಮ ಸ್ವಲ್ಪ ಕೇಂದ್ರ ಸರ್ಕಾರದ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ದಾರೆ, ಆ ಥರ ಮಾಡಬಾರ್ದು. ಬಡವರು ಅನ್ನೋದು ನೋಡಿ ಸ್ವಲ್ಪ ಇಂಥ ರೇಟ್ಗಳೆಲ್ಲ ಬೀದಿ ಬದಿ ವ್ಯಾಪಾರ ಮಾಡೋರು, ಹೋಟ್ಲು ಉದ್ಯಮಿಗಳು ಅವ್ರಿಗೆಲ್ಲ ಅನುಕೂಲ ಆಗಬೇಕು, ನೆನೆಸ್ಕೋಬೇಕು ಅನ್ನೋದಾದರೆ ಎತ್ತೆಚ್ಕೊಂಡು ಕಡಿಮೆ ಮಾಡಬೇಕು. ಓಕೆ, ಈಗ ಗ್ಯಾರಂಟಿ ಅಭಿವೃದ್ಧಿಗಳನ್ನು ಬಿಟ್ಟು ಇನ್ನು ಏನೇನು ಅಭಿವೃದ್ಧಿ ಮಾಡಬೇಕು ಈ ಸರ್ಕಾರ? ಈ ಸರ್ಕಾರ ಇನ್ನೂ ಜಾಸ್ತಿ ಹೆಚ್ಚಿನದಾಗಿ ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ಜಾಸ್ತಿ ಒತ್ತು ಕೊಡಬೇಕು. ಈ ಕಾಂಗ್ರೆಸ್ ಸರ್ಕಾರ ನಡೆಸ್ತಿರೋದು ಎಷ್ಟು ತೃಪ್ತಿ ತಂದಿದೆ ನಿಮಗೆ? ಒಂದು 70% ತೃಪ್ತಿ ಇದೆ ಮೇಡಮ್ ಅವರೇ. ಬೇರೆ ಸರ್ಕಾರಕ್ಕಿಂತ ಕಾಂಗ್ರೆಸ್ ಸರ್ಕಾರದಲ್ಲಿ 70% ಈ BPL ಕಾರ್ಡ್ ಏನು ಹೊಂದಿದ್ದಾರೆ ಬಡವರು ಅನ್ನೋರು ಅವರಿಗೆ ತೃಪ್ತಿ ಐತಿ. ಓಕೆ ವೀಕ್ಷಕರೇ, ನೀವು ನೋಡಿದ್ರಲ್ಲ, ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಬಗ್ಗೆ, 3 ವರ್ಷ ಸಾಧನೆ ಬಗ್ಗೆ ಜಿಲ್ಲೆಯ ಜನತೆ ಹಲವಾರು ಆದಂತಹ ವಿಚಾರಗಳನ್ನು ಅವರಿಗೆ ಅನುಕೂಲ ಮತ್ತು ಅನಾನುಕೂಲದ ಬಗ್ಗೆ ಕೂಡ ಹೇಳಿದ್ರು. ಸೊ ಇದಾಗಿತ್ತು ಇವತ್ತಿನ ಪ್ರಗತಿ ವಿಶೇಷ. ನೋಡ್ತಾ ಇರಿ ಪ್ರಗತಿ TV, ನಿಮ್ಮಿಂದ ನಿಮಗಾಗಿ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ನಾನು ಚೈತ್ರ.